ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಹೌ ಟು ಚೂಸ್ ಎ ಬೆಸ್ಟ್ ಕಾಲೇಜ್ ಫಾರ್ MBA, MCA, MTech ವಿತ್ ಯುವರ್ ರ್ಯಾಂಕ್ ಅಂತ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮ್ಮ ರ್ಯಾಂಕ್ಗೆ ಯಾವೆಲ್ಲ ಒಳ್ಳೆ ಕಾಲೇಜಸ್ ಸಿಗುತ್ತೆ ಅಂತ ಒಂದು ಐಡಿಯಾ ಬರುತ್ತೆ. ಸೊ ಬನ್ನಿ ಮತ್ತೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೀವು ಲಾಸ್ಟ್ ಇಯರ್ ಕಟ್ಟನ್ನು ಡೌನ್ಲೋಡ್ ಮಾಡ್ಕೋಬೇಕು. ಮಾರ್ಕ್ ಅಲಾಟ್ಮೆಂಟ್, ರೌಂಡ್ 1 ಕಟ್ ಆಫ್, ರೌಂಡ್ 2 ಕಟ್ ಆಫ್. ಮಾರ್ಕ್ ಅಲಾಟ್ಮೆಂಟ್ ಅಂದರೆ ಅದು ಟೆಂಪರರಿ, ಅದನ್ನು ಅನಲೈಸ್ ಮಾಡೋದು ಅಷ್ಟು ಬೇಕಾಗಿರಲ್ಲ. ರೌಂಡ್ 1 ಅಂದರೆ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ಗೂ ಇದರಲ್ಲೇ ಸೀಟ್ ಸಿಗುತ್ತೆ. ರೌಂಡ್ 2 ಅಂದರೆ ಈಗ ರೌಂಡ್ 1 ಸೀಟ್ ಸಿಕ್ಕಿರುತ್ತಲ್ಲ, ಕಾಲೇಜ್ ಅಲಾಟ್ ಆಗಿರುತ್ತಲ್ಲ, ಅವರು ಕಾಲೇಜಸ್ಗೆ ಅಮೌಂಟ್ ಪೇ ಮಾಡಿರಲ್ಲ. ಆಮೇಲೆ ಕೆಲವರಿಗೆ ಸಿಕ್ಕಿರೋ ಕಾಲೇಜಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಆ ಥರ ಸ್ಟೂಡೆಂಟ್ಸು, ಆ ಥರ ಸೀಟ್ಸ್ ಎಲ್ಲ ರೌಂಡ್ 2 ಅಲ್ಲಿ ಬರುತ್ತೆ. ಸೊ ಒಳ್ಳೆ ಕಾಲೇಜ್ ಸಿಗೋ ಪಾಸಿಬಿಲಿಟಿ ರೌಂಡ್ 2 ತುಂಬ ಕಡಿಮೆ. ಸೊ ಅದಕ್ಕೆ ರೌಂಡ್ 1ನ ಚೆನ್ನಾಗಿ ಅನಲೈಸ್ ಮಾಡಬೇಕು. ಯಾವ ಥರ ಅಂತ ನಾನು ತೋರಿಸ್ಕೊಡ್ತೀನಿ, ಬನ್ನಿ ಸ್ಟಾರ್ಟ್ ಮಾಡೋಣ. ರೌಂಡ್ 1 ಅಲಾಟ್ಮೆಂಟ್ ಫಾರ್ ರೌಂಡ್ 1 ಕಟ್ ಆಫ್ ಅನಾಲಿಸಿಸ್. 1G ಕ್ಯಾಟಗರಿ 1 ಜನರಲ್ ಸ್ಟೂಡೆಂಟ್. 1H ಕ್ಯಾಟಗರಿ 1 ಹೈದರಾಬಾದ್ ಕರ್ನಾಟಕ. 2AG ಕ್ಯಾಟಗರಿ 2A ಜನರಲ್. 2AH ಕ್ಯಾಟಗರಿ 2A ಹೈದರಾಬಾದ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ G ಅಂದರೆ ಜನರಲ್, ಅಂದರೆ ಆ ಕ್ಯಾಟಗರಿಲಿ ಜನರಲ್ ಸ್ಟೂಡೆಂಟ್. H ಅಂದರೆ ಹೈದರಾಬಾದ್ ಕರ್ನಾಟಕ, ಆ ಕ್ಯಾಟಗರಿಲಿ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ ಅಂತ. ಸೊ ಇಲ್ಲಿ ನೀವೇ ಹೇಳ್ತೀರಾ, ಈಗ SCG ಅಂದರೆ SC ಕ್ಯಾಟಗರಿ ಜನರಲ್ ಪೀಪಲ್. ಅದೇ ಥರ STG ST ಕ್ಯಾಟಗರಿ ಜನರಲ್ ಸ್ಟೂಡೆಂಟ್. XD ಅಂದರೆ ಡಿಫೆನ್ಸ್ ಕ್ಯಾಟಗರಿ ಬರುತ್ತೆ. ಇನ್ನು ಜನರಲ್ ಮೆರಿಟ್ GM ಅಂದರೆ ಜನರಲ್ ಸ್ಟೂಡೆಂಟ್ಸ್ಗೆ ಸೀಟ್ಸು. ಫಸ್ಟ್ ನೀವು ಯಾವ ಕ್ಯಾಟಗರಿ ಬರ್ತೀರಾ ಅಂತ ತಿಳ್ಕೊಳ್ಳಿ. ಆದಮೇಲೆ ನಿಮ್ಮ ರ್ಯಾಂಕ್ಗೆ ಯಾವೆಲ್ಲ ಕಾಲೇಜಸಲ್ಲಿ ನಿಮ್ಮ ಕ್ಯಾಟಗರಿ ಮತ್ತು ಜನರಲ್ ಮೆರಿಟ್ ಅಂದರೆ GM ಅಲ್ಲಿ ಲಾಸ್ಟ್ ಇಯರ್ ಸೀಟ್ ಅಲಾಟ್ ಆಗಿದೆ, ಆ ಥರ ಕಾಲೇಜಸ್ನೆಲ್ಲ ನೀವು ಒಂದು ಕಡೆ ಲಿಸ್ಟ್ ಔಟ್ ಮಾಡ್ಕೋಬೇಕು. ಮಿನಿಮಮ್ ಅಂದ್ರೂ 15ರಿಂದ 20 ಕಾಲೇಜಸ್ನ ಲಿಸ್ಟ್ ಔಟ್ ಮಾಡಬೇಕು. ನಿಮ್ಮ ರ್ಯಾಂಕ್ ಏನಾದರೂ 20K 30K ಅಬೋವ್ ಇದ್ದರೆ ಮಿನಿಮಮ್ಮೇ 20 to 25 ಕಾಲೇಜಸ್ನ ಲಿಸ್ಟ್ ಔಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ಲು ನಂದು 28,000 ರ್ಯಾಂಕ್ ಬಂತೆ, ಅದರಲ್ಲಿ ನಾನು ಒಂದು 2,000 ರ್ಯಾಂಕ್ನ ಲೆಸ್ ಮಾಡ್ತೀನಿ, ಮತ್ತು 4,000 ರ್ಯಾಂಕ್ನ ಆ್ಯಡ್ ಮಾಡಿಬಿಟ್ಟು ಲಾಸ್ಟ್ ಇಯರ್ ಕಟ್ ಆಫ್ನಲ್ಲಿ ನೋಡ್ತೀನಿ ಯಾವ್ಯಾವ ಕಾಲೇಜಲ್ಲಿ ಆ ಒಂದು ರೇಂಜಲ್ಲಿ ಸೀಟ್ ಅಲಾಟ್ ಆಗಿದೆ, ಆ ಒಂದು ಕಾಲೇಜಸ್ನ ನಾನು ಲಿಸ್ಟ್ ಔಟ್ ಮಾಡ್ಕೊತೀನಿ. ಯಾಕಪ್ಪ 2,000 ರ್ಯಾಂಕ್ನ ಲೆಸ್ ಮಾಡಬೇಕು ಅಂದರೆ, ತುಂಬ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ ಅವ್ರು ಕಟ್ ಆಫ್ ಸ್ಟಡಿ ಮಾಡಲ್ಲ, ಆಪ್ಷನ್ ಎಂಟ್ರಲ್ಲಿ ರ್ಯಾಂಡಮ್ ಆಗಿ ಒಂದು 40ರಿಂದ 50 ಕಾಲೇಜಸ್ನ ಹಾಕ್ಬಿಡ್ತಾರೆ. ಸೊ ಆವಾಗ ಫಾರ್ ಎಕ್ಸಾಂಪಲು ಒಬ್ಬ ಹುಡುಗ 20,000 ರ್ಯಾಂಕ್ ತೊಗೊಂಡಿದ್ದಾನೆ ಅಂದ್ಕೊಳ್ಳೋಣ. ಅವನೇನು ಮಾಡ್ತಾನೆ, ಸ್ಟಾರ್ಟಿಂಗಲ್ಲೇ ಕೆನರಾ ಬ್ಯಾಂಕ್ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಸೆಂಟ್ರಲ್ ಕಾಲೇಜ್ ಕ್ಯಾಂಪಸ್ನ ಆ್ಯಡ್ ಮಾಡ್ತಾನೆ. ಸೊ ಅವಾಗ ಅದೇನಾಗುತ್ತೆ, ಅವ್ನು 20,000 ರ್ಯಾಂಕ್ ತೊಗೊಂಡಿದ್ರು ಅವ್ನಿಗೆ ಸೀಟ್ ಅಲಾಟ್ ಆಗೋದಲ್ಲಿ 42,000 ಸಮಥಿಂಗಲ್ಲಿ. ಸೊ ಅವಾಗ ಆ ಸೀಟು ಉಳ್ಕೊಂಡಿರುತ್ತಲ್ವ, ಆ ಸೀಟು ನಿಮಗೆ ಅಡ್ವಾಂಟೇಜ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳೋದು, ಕಟ್ ಆಫ್ನ ಸ್ಟಡಿ ಮಾಡಬೇಕು. ಆಮೇಲೆ 4,000 ರ್ಯಾಂಕ್ನ ಯಾಕೆಪ್ಪ ಆ್ಯಡ್ ಮಾಡಬೇಕು ಅಂದರೆ, ಕಂಪೇರ್ ಟು ಲಾಸ್ಟ್ ಇಯರ್ ಎವ್ರಿ ಇಯರು 3 to 5K ಪೀಪಲ್ಲು ಎಕ್ಸ್ಟ್ರಾ ಜನ ಎಕ್ಸಾಮ್ನ ತಗೊತಾರೆ. ಸೊ ಅದರಿಂದ ನೀವು 4,000 to 5,000 ರ್ಯಾಂಕ್ನ ಆ್ಯಡ್ ಮಾಡಬೇಕು. ನನ್ನ ರ್ಯಾಂಕು 28,000 ಬಂದಿದೆ ಅಂದರೆ, ಸೊ ನಾನು 26K to 32K ರೇಂಜಲ್ಲಿ ಸೀಟ್ ಅಲಾಟ್ಮೆಂಟ್ನ ಹುಡುಕ್ತೀನಿ. ಸೊ ಫಸ್ಟ್ ಕಾಲೇಜ್ ಬಂದ್ಬಿಟ್ಟು B051, ಅದರದ್ದು ಜನರಲ್ ಮೆರಿಟ್ ಎಷ್ಟಿದೆ ಕಟ್ ಆಫು 42,669 ಇದೆ. ಸೊ ಈ ಕಾಲೇಜ್ ನಂಗೆ ಸಿಗುತ್ತೆ ಅಂತ ನೀವು ಹೇಳ್ಬೋದು, ಸಿಗುತ್ತೆ, ಬಟ್ ನಿಮಗೆ ಬೆಸ್ಟ್ ಕಾಲೇಜ್ ಬೇಕು ಅಂದರೆ ನಾನು ಹೇಳಿರೋ ರೇಂಜ್ ಕಟ್ ಆಫಲ್ಲೇ ಹುಡುಕಿ. ಸೊ ನೆಕ್ಸ್ಟ್ B053, ಅದರದ್ದು ಎಷ್ಟಿದೆ ಕಟ್ ಆಫು 28,834 ಇದೆ. ನಾನು ಜಸ್ಟ್ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಸೇಮ್ ಅನಾಲಿಸಿಸ್ಸೇ, ಕ್ಯಾಟಗರಿ 1 ಇಲ್ಲ ನಿಮ್ದು ಯಾವ ಕ್ಯಾಟಗರಿ ಬರುತ್ತೋ ಆ ಕ್ಯಾಟಗರಿನೂ ಅದೇ ಥರ ಅನಲೈಸ್ ಮಾಡಿ. ಇಲ್ಲೆಷ್ಟಿದೆ ಕಟ್ ಆಫು 28,834 ಇದೆ. ಸೊ ಈ ಕಾಲೇಜು ನಾನು ಅಂದ್ಕೊಂಡಿರೋ ರೇಂಜಲ್ಲಿದೆ. ಸೊ ಈ ಕಾಲೇಜು ಸಿಕ್ತು ನನಗೆ. ನೆಕ್ಸ್ಟ್ B072, ಆ ಕಾಲೇಜ್ ಎಷ್ಟಿದೆ ಕಟ್ ಆಫು 43K ಇದೆ. ಸೊ ಆ ಕಾಲೇಜ್ ನಂಗೆ ಬೇಡ. ನೆಕ್ಸ್ಟ್ B073, ಅದರದ್ದು ಎಷ್ಟಿದೆ ಕಟ್ ಆಫು 11,751 ಇದೆ. ಸೊ ಆ ಕಾಲೇಜ್ ನಂಗೆ ಸಿಗೋಕ್ಕೆ ಚಾನ್ಸೇ ಇಲ್ಲ. ಸೊ ಆ ಕಾಲೇಜ್ ಬಿಟ್ಬಿಟ್ಟೆ. ನೆಕ್ಸ್ಟ್ ಕಾಲೇಜ್ B074, ಅದರದ್ದು ಎಷ್ಟಿದೆ ಕಟ್ ಆಫು 27,423 ಇದೆ. ಸೊ ಈ ಕಾಲೇಜ್ ನನಗೆ ಸಿಗೋ ಚಾನ್ಸಸ್ ಇದೆ. ಸೊ ಈಗ ನಂತರ 2 ಕಾಲೇಜ್ ಸಿಕ್ತು. ನೆಕ್ಸ್ಟ್ B075, ಅದರದ್ದು ಎಷ್ಟಿದೆ ಕಟ್ ಆಫು 43K ಇದೆ. ಸೊ ಅದು ನನಗೆ ಕಾಲೇಜ್ ಬೇಡ ಅಂತ ನಾನೇ ಬಿಡ್ತಾ ಇದ್ದೀನಿ. ಸೊ ಈಗ ನಿಮ್ಮ ಹತ್ರ ಫೈನಲಿ 2 ಕಾಲೇಜಸ್ ಇದೆ. ಸೊ ಈ 2 ಕಾಲೇಜಲ್ಲಿ ಯಾವ್ದು ಬೆಸ್ಟು ಅದನ್ನು ನೀವು ಅನಲೈಸ್ ಮಾಡಬೇಕು. ಯಾವ ಥರ ಅಂದರೆ, ಒಂದು ಕಾಲೇಜ್ ಹತ್ರನ ಹೋಗಿ ಅಲ್ಲಿ ವಿಚಾರಿಸಿ ಪ್ಲೇಸ್ಮೆಂಟ್ ಯಾವ ಥರ ಇದೆ ಅಂತ. ನೀವು ಕಾಲೇಜ್ ಹತ್ರ ಹೋಗಿ ವಿಚಾರಿಸ್ತೀರಂದರೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ನ ವಿಚಾರಿಸಿ. ಆದಮೇಲೆ ನೀವು ಗೂಗಲ್ ಆದರೂ ಮಾಡ್ಬೋದು. ಗೂಗಲಲ್ಲಿ ಕಾಲೇಜ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಹೋಗ್ಬಿಟ್ಟು ಯಾವ ಥರ ಪ್ಲೇಸ್ಮೆಂಟ್ ಆಗ್ತಿದೆ ಚೆಕ್ ಮಾಡಿಬಿಟ್ಟು ಇವೆರಡರಲ್ಲಿ ಯಾವುದಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಡಬೇಕು ಅಂತ ಡಿಸೈಡ್ ಮಾಡಿ. ಆ ಥರ ಆಪ್ಷನ್ ಇಟ್ಟಲ್ಲಿ ನೀವು ಕಾಲೇಜಸ್ನ ಅಲಾಟ್ ಹಾಕಬೇಕು. ನಾನಿಲ್ಲಿ ಜಸ್ಟ್ 6 ಕಾಲೇಜಸಲ್ಲಿ ಹುಡುಕಿದ್ದೀನಿ, ಮತ್ತು ಜನರಲ್ ಮೆರಿಟ್ ಮಾತ್ರ. ನೀವು 100+ ಕಾಲೇಜಸ್ ಇದೆ ಅಲ್ಲ, ಅಷ್ಟು ಕಾಲೇಜಸಲ್ಲಿ ನೀವು ಹುಡುಕಬೇಕು. ಅದ್ರ ಜೊತೆಗೆ ನಿಮ್ದು ಯಾವುದನ್ನ ಕ್ಯಾಟಗರಿ ಬಂದರೆ ಆ ಕ್ಯಾಟಗರಿಯಲ್ಲೂ ಹುಡುಕಬೇಕು, ಜನರಲ್ ಮೆರಿಟಲ್ಲೂ ಹುಡುಕಬೇಕು. ಸೊ ನಿಮಗೆ ತುಂಬ ಕಾಲೇಜಸ್ ಸಿಗುತ್ತೆ. ಮಿನಿಮಮ್ ಆದ್ರೂ ಒಂದು 20ರಿಂದ 25 ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇದೇ ಥರ MCA ಮತ್ತು MTech ಸ್ಟೂಡೆಂಟ್ಸು ಸಹ ಲಾಸ್ಟ್ ಇಯರ್ ಕಟ್ ಆಫ್ನ ಡೌನ್ಲೋಡ್ ಮಾಡಿಕೊಂಡು ಅನಲೈಸ್ ಮಾಡಬೇಕು. ಈ ವಿಡಿಯೋಯಿಂದ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ತು ಅಂದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.